ಓಕೆ ನೋಡಿ, ಇವಾಗ ನಾವು ಡಿಸ್ಕಸ್ ಮಾಡೋದು 4 ಮಾರ್ಕ್ಸ್ಗೆ highly important that appears under part E. ಸೊ ಪಾರ್ಟ್ ಇ ನಲ್ಲಿ ಬರುತ್ತೆ ನಿಮಗೆ, ಆಯಿತಾ. ನಿಮಗೆ ಪಾರ್ಟ್ ಇ ನಲ್ಲಿ ಕಾಂಬಿನೇಷನ್ ಏನಿರುತ್ತೆ, ಎಲ್ ಪಿ ಪಿ ಪ್ಲಸ್ ಎಲ್ ಪಿ ಪಿ 6 ಮಾರ್ಕ್ಸ್ಗೆ, ನೋ ಡೌಟ್ ಅಬೌಟ್ ಇಟ್. ಇದ್ರ ಜೊತೆಗೆ 4 ಮಾರ್ಕ್ಸ್ ಕ್ವೆಶನ್. 4 ಮಾರ್ಕ್ಸ್ ಕ್ವೆಶನ್ ಐದರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಡಿಟರ್ಮಿನೆಂಟ್ಸ್ ಆರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ನಾವು ವಾಟ್ ಎವರ್ ವಿ ಆರ್ ಡಿಸ್ಕಸಿಂಗ್ ಕಂಟಿನ್ಯೂಟಿ. ಸೊ ನೀವು ಎಲ್ ಪಿ ಪಿ ತರೋ ಇದ್ದರೆ ಆ್ಯಂಡ್ ಡಿಟರ್ಮಿನೆಂಟ್ಸ್ ಪ್ರೂವ್ ದಟ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಕೆಲವೊಂದು ಸಮ್ಸ್ ಮಾಡಿದ್ದೀನಿ ಗೊತ್ತಾ. ಈಗ ಡಿಟರ್ಮಿನೆಂಟ್ ಎ ಬಿ ಸಿ 1 1 1 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ವಾಟ್ ಎವರ್, ಇದನ್ನು ಕ್ಲಬ್ ಮಾಡ್ತಾರೆ. ಅಥವಾ ಎಲ್ ಪಿ ಪಿ ಜೊತೆಗೆ ಕಂಟಿನ್ಯೂಟಿನ ಕ್ಲಬ್ ಮಾಡ್ತಾರೆ. ಸೊ ನೀವು ಪಾರ್ಟ್ ಇ ಪೂರ್ತಿ ಅಟೆಂಡ್ ಮಾಡಬೇಕು ಅಂತಂದರೆ 10/10 ತೊಗೋಬೇಕು ಅಂತಂದರೆ ನೀವೇನು ಮಾಡಬೇಕು, ಎಲ್ ಪಿ ಪಿ ಜೊತೆಗೆ ಇದನ್ನು ಪ್ರಿಪೇರ್ ಆಗಿರಬೇಕು, ಕಂಟಿನ್ಯೂಟಿ ಕೂಡ ಪ್ರಿಪೇರ್ ಆಗಿರಬೇಕು. ಸೊ ದ್ಯಾಟ್ ನಿಮಗೆ ಏನೇ ಕಾಂಬಿನೇಷನ್ ಕೊಟ್ಟರು ಕೂಡ ಯು ಕ್ಯಾನ್ ಡೂ ಇಟ್. ಬಿಕಾಸ್ ಸಮ್ಟೈಮ್ಸ್ ಏನು ಮಾಡ್ತಾರೆ, ಎಲ್ ಪಿ ಪಿ ಪ್ಲಸ್ ಡಿಟರ್ಮಿನೆಂಟ್ಸ್ ಕೊಡ್ತಾರೆ. ಸಮ್ಟೈಮ್ಸ್ ಏನು ಮಾಡ್ತಾರೆ, ಎಲ್ ಪಿ ಪಿ ಪ್ಲಸ್ ಕಂಟಿನ್ಯೂಟಿ ಕೊಟ್ಬಿಡ್ತಾರೆ. ಸೊ ನೀವೇನಾದರೂ ಐ ಆಮ್ ಗುಡ್ ಎಟ್ ಎಲ್ ಪಿ ಪಿ, ಐ ಆಮ್ ಗುಡ್ ಎಟ್ ಕಂಟಿನ್ಯೂಟಿ ಅಂದ್ಕೊಳ್ಳಿ, ಈ ಕಾಂಬಿನೇಷನ್ ಬಂದರೆ 4 ಮಾರ್ಕ್ಸ್ ಹೋಯ್ತು. ಅದೇ ಥರ ಇಫ್ ಯು ಹ್ಯಾವ್ ಪ್ರಿಪೇರ್ಡ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಎಲ್ ಪಿ ಪಿ ಯು ಹ್ಯಾವ್ ಪ್ರಿಪೇರ್ಡ್ ಕಂಟಿನ್ಯೂಟಿ ಆ್ಯಂಡ್ ಎಲ್ ಪಿ ಪಿ, ಈ ಕಾಂಬಿನೇಷನ್ ಬಂದರೆ ಮತ್ತೆ 4 ಮಾರ್ಕ್ಸ್ ಹೋಯಿತು. ಅದರಿಂದ ಪಾರ್ಟ್ ಇ ನಲ್ಲಿ 10/10 ಬೇಕು ಅಂತಂದರೆ ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ, ಎಲ್ ಪಿ ಪಿ. ಕಂಟಿನ್ಯೂಟಿ ಇವತ್ತು ಹೇಳ್ಕೊಡ್ತೀನಿ, ತುಂಬ ಸಿಂಪಲ್ ಕಾನ್ಸೆಪ್ಟ್ ಅದು, ಅದನ್ನು ಪ್ರಿಪೇರ್ ಆಗಬೇಕು. ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ವಾಟ್ ಪಾರ್ಟ್ ಇ ನಲ್ಲಿ 10/10. 2 ಕ್ವೆಶನ್ ಬರುತ್ತಲ್ಲ ಪಾರ್ಟ್ ಇ ನಲ್ಲಿ. ಒಂದು ಕ್ವೆಶನ್ ಬಂದು ಇಂಟಿಗ್ರೇಷನ್ ಇರುತ್ತೆ. ಸೊ ಇಂಟಿಗ್ರೇಷನ್ದು 6 ಮಾರ್ಕ್ಸ್ ಒಂದು ಥಿಯರಮ್ ಬರುತ್ತೆ. ಆ ಥಿಯರಮ್ 6 ಮಾರ್ಕ್ಸ್ಗಿರುತ್ತೆ, ಪ್ಲಸ್ ಅದ್ರ ಜೊತೆಗೆ 4 ಮಾರ್ಕ್ಸ್ ಕ್ವೆಶನ್ ಕೊಡ್ತಾರೆ. ಹಾಗೇನ 4 ಮಾರ್ಕ್ಸ್ ಕ್ವೆಶನ್ ಯಾವುದಿರುತ್ತೆ, ಐದರ್ ಡಿಟರ್ಮಿನೆಂಟ್ ಆರ್ ಕಂಟಿನ್ಯೂಟಿ. ಅದೇ ಥರ ಎಲ್ ಪಿ ಪಿ ಪ್ಲಸ್ ಡಿಟರ್ಮಿನೆಂಟ್ ಆರ್ ಕಂಟಿನ್ಯೂಟಿ. ಇವೆರಡನ್ನೂ ಯಾರ ಜೊತೆ ಗ್ರೂಪ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಐದರ್ ದೇ ಕ್ಯಾನ್ ಗ್ರೂಪ್ ಡಿಟರ್ಮಿನೆಂಟ್ಸ್ ವಿತ್ 6 ಮಾರ್ಕ್ಸ್ ಥಿಯರಮ್ ಇನ್ ಇಂಟಿಗ್ರೇಷನ್ ಆರ್ ದೇ ಕ್ಯಾನ್ ಗ್ರೂಪ್ ಡಿಟರ್ಮಿನೆಂಟ್ಸ್ ವಿತ್ ವಾಟ್ ಎಲ್ ಪಿ ಪಿ. ಸೊ ಇಟ್ಸ್ ಆಲ್ ಅಬೌಟ್ ದ ಕ್ವೆಶನ್ ಪೇಪರ್ ಸೆಟರ್. ನಾವು ಹೆಂಗಿದ್ರು ಇಂಟಿಗ್ರೇಷನ್ 6 ಮಾರ್ಕ್ಸ್ ಥಿಯರಮ್ ಅಟೆಂಡ್ ಮಾಡಲ್ಲ, ಬಿಕಾಸ್ ದಟ್ ಟೇಕ್ಸ್ ಟೈಮ್. ಎಲ್ ಪಿ ಪಿ ಈಸ್ ಮಚ್ ಸಿಂಪಲ್. ಸೊ ಎಲ್ ಪಿ ಪಿ ಸಿನ್ಸ್ ವಿ ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್, determinants we are already prepared. If you prepare with continuity, your part E is done. So part E is done. Question ಹೆಂಗಿರುತ್ತೆ, check the continuity of the following function. Check the continuity. See, ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಸಿಲೆಬಸ್ಸಿಂದ. ಸೊ ಸಿಲೆಬಸಲ್ಲಿ ಕಂಟಿನ್ಯೂಟಿನಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಲ್ಲ. ಸೊ ಚೆಕ್ ದಿ ಕಂಟಿನ್ಯೂಟಿ of the following function following function at given points. See, highly important, highly important. ಒಂದು 8 ಸಮ್ ಹೇಳ್ಕೊಡ್ತೀನಿ, ಜಾಸ್ತಿ ಹೇಳ್ಕೊಡಲ್ಲ ಆಯಿತಾ. ಆ 8ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಚೆಕ್ ದಿ ಕಂಟಿನ್ಯೂಟಿ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್ ಅಟ್ ಗಿವನ್ ಪಾಯಿಂಟ್ಸ್. ಫಸ್ಟ್ ಕ್ವೆಶನ್ ಏನು ಅಂದರೆ f of x. So function is f of x is equal to x plus 5 x minus 5. So x plus 5 comma if x is less than or equal to 1, x minus 5 if x is greater than 1, and athwa is continuous athwa simply at x is equal to 1, at x is equal to 1. ಅಂದರೆ ನೀವೇನು ಮಾಡಬೇಕು, ಇವಾಗ ಇವ್ರು ಕೊಟ್ಟಿರೋ ಫಂಕ್ಷನ್ ನೋಡಿ, ತುಂಬ ಸಿಂಪಲ್, ತುಂಬ ಅಂದರೆ ತುಂಬ ಸಿಂಪಲ್ ಆಯಿತಾ. ಇವ್ರು ಕೊಟ್ಟಿರೋ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ದಿಸ್ ಇಸ್ ದಿ ಗಿವನ್ ಫಂಕ್ಷನ್. ಈ ಫಂಕ್ಷನ್ ಕಂಟಿನ್ಯೂಸ್ ಆರ್ ನಾಟ್ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಚೆಕ್ ವೆದರ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆರ್ ನಾಟ್ at x is equal to 1. ಸೊ ನಾವು ಯೂಶಲಿ ಕಂಟಿನ್ಯೂಟಿನ ಚೆಕ್ ಮಾಡೋದಕ್ಕೆ ಫಸ್ಟ್ ಪಿ ಯು ಸಿನಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಕಳ್ತಿರ್ತೀವಿ, ಸರಿನಾ. ಅದರೆಲ್ಲ ಡೆಪ್ತಾಗಿ ಹೋಗೋದು ಬೇಡ ಫಾರ್ ದ ಟೈಮ್ ಬಿಂಗ್.
ಫಸ್ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬರ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಮಗೆ ನಂಬರ್ ಲೈನ್ ಗೊತ್ತಿರ್ಬೋದು ಅನಿಸುತ್ತೆ. ಇಫ್ ದಿಸ್ ಇಸ್ 0 ಟುವರ್ಡ್ಸ್ ಲೆಫ್ಟ್ ಇಟ್ ಈಸ್ ನೆಗೆಟಿವ್, ಟುವರ್ಡ್ಸ್ ರೈಟ್ ಇಟ್ ಈಸ್ ಪಾಸಿಟಿವ್. ಕರೆಕ್ಟ್ ಅಲ್ವಾ? ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಏನು ಮಾಡ್ತೀರಾ ಅಂದರೆ ಆ್ಯಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1. ನೋಡಿ ಇಲ್ಲಿ 1 ಇದೆಯಲ್ಲ, 1 ಬರೀರಿ. ಇನ್ನೂ ಕೆಲವೊಬ್ರು ಹೆಂಗೆ ಬರೀತಾರೆ ಗೊತ್ತಾ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬರೆಯಲ್ಲ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬರೆಯಲ್ಲ. ಅವ್ರು ಏನು ಮಾಡ್ತಾರೆ, ಈ ಥರ ಬರೀತಾರೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಮೈನಸ್ ಅಂತ. ಮೈನಸ್ ಅಂದರೆ ಯಾವ ಕಡೆಗೆ? ಲೆಫ್ಟ್ ಹ್ಯಾಂಡ್ ಕಡೆಗೆ. ಕರೆಕ್ಟ್ ತಾನೆ? ನಂಬರ್ ಲೈನಲ್ಲಿ ಲೆಫ್ಟ್ ಹ್ಯಾಂಡ್ ಕಡೆಗೆ. ಅದೇ ಥರ ರೈಟ್ ಹ್ಯಾಂಡ್ ಲಿಮಿಟ್ಗೆ ಹಿಂಗೆ ಬರೀತಾರೆ ಆ್ಯಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಪ್ಲಸ್. ನೋಡಿ 1 ಪ್ಲಸ್ ಅಂದರೆ ಟುವರ್ಡ್ಸ್ ಪಾಸಿಟಿವ್, 1 ನೆಗೆಟಿವ್ ಅಂತಂದರೆ ಟುವರ್ಡ್ಸ್. ನಿಮ್ಮಪ್ಪ ಫೋನ್ ಮಾಡಿದರು, ಕ್ಲಾಸ್ಗೆ ಬರೋಲ್ಲ ಅವನು. ಬರೀ ಸುಳ್ಪುರ್ಕ ಸರ್ ನನ್ನ ಮಗ ನಂಬಲೇಬೇಡಿ ಅಂದ್ಬಿಟ್ರು. ಬಿರಿಯಾನಿ ತಿಂದು ಗೊರಕೆ ಹೊಡಿತಾನೆ ಅಂತ. ಸಿ ಕೆಲವೊಬ್ರು ಏನು ಬರೀತಾರೆ ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಮೈನಸ್. ಈ 1 ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ? ಲೆಫ್ಟ್ ಹ್ಯಾಂಡ್ ಲಿಮಿಟ್. ನಾನು ಏನು ಮಾಡ್ತೀನಿ, ಜಸ್ಟ್ 1 ಮೈನಸ್ ಪ್ಲಸ್ ಅವೆಲ್ಲ ಯಾರಿಗೆ ಬೇಕು ಗೋಳು, ವಿ ವಿಲ್ ಇಂಡಿಕೇಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್, ವಿ ಆರ್ ಟೇಕಿಂಗ್ ಲಿಮಿಟ್ ಟುವರ್ಡ್ಸ್ ವೇರ್ ನೆಗೆಟಿವ್ ಸೈಡ್. ಸರಿನಾ? ಆವಾಗ ಈ ಪ್ಲಸ್ಸು ಮೈನಸ್ ಬರೆಯೋ ಕನ್ಫ್ಯೂಷನ್ಸ್ ಅವಾಯ್ಡ್ ಆಗುತ್ತೆ. ಸೊ ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1, ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1. ಈಗ ಸಬ್ಸ್ಟಿಟ್ಯೂಟ್ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಇದು ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1. ಇದನ್ನು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ, ಇದು ರೈಟ್ ಹ್ಯಾಂಡ್ ಲಿಮಿಟ್ಗೆ. ಏನು ಮಾಡ್ತೀರಾ? ಎಕ್ಸ್ ಇರೋ ಕಡೆ 1 ಹಾಕಿ. ಸರಿನಾ? ಎಷ್ಟು ಕೊಟ್ಟಿದ್ದಾರೆ ಅವರು? 1. ಸೊ ಇಲ್ಲಿ 1 ಹಾಕಿದ್ರೆ ಎಷ್ಟು ಬರುತ್ತಪ್ಪ? 1 ಪ್ಲಸ್ 5 ಇಸ್ ಈಕ್ವಲ್ ಟು ಹೌ ಮಚ್? 6. ಡನ್. ನೆಕ್ಸ್ಟು ರೈಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡ್ತೀವಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ಗೆ ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸರಿನಾ? ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಇದನ್ನು ಹಾಕ್ತೀರಾ, ರೈಟ್ ಹ್ಯಾಂಡ್ ಲಿಮಿಟ್ಗೆ ಇದನ್ನು ತೊಗೊಳ್ಳಿ. ಸೊ ಇಲ್ಲಿ ಅಗೇನ್ 1 ಹಾಕ್ತೀರಾ, ಬಟ್ ಎಷ್ಟು ಬರುತ್ತೆ ಈಗ? 1 ಮೈನಸ್ 5 ಎಷ್ಟು ಬಂತು? 4. ಸಾರಿ, ಮೈನಸ್ 4. ಇವಾಗ ಕಂಟಿನ್ಯೂಟಿ ಯಾವ ಥರ ಚೆಕ್ ಮಾಡ್ತೀವಿ ಅಂದರೆ, ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಕಂಟಿನ್ಯೂಸ್ ಈಕ್ವಲ್ ಆದರೆ, ಅಂದರೆ ಇಲ್ಲಿ 6 ಬಂದಿದೆ, ಇಲ್ಲೂ 6 ಬಂದಿದ್ರೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಎರಡು ಸೇಮ್ ಬಂದಿದೆಯಾ? ಇಲ್ಲ. ಸೊ ನಾವೇನು ಬರಿತೀವಿ ಈಗ? ದೇರ್ ಫೋರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಹೆನ್ಸ್ ಎಫ್ ಆಫ್ ಎಕ್ಸ್ ಈಸ್ discontinuous. F of x is discontinuous at x is equal to 1. So question ಏನು? Check the continuity of the following function at given points. At x is equal to 1, x 1 ಆದಾಗ ಈ ಫಂಕ್ಷನ್ ಕಂಟಿನ್ಯೂಸ್ ಹೌದಾ ಅಲ್ವಾ ಚೆಕ್ ಮಾಡಬೇಕು. ದ ಸಿಂಪ್ಲೆಸ್ಟ್ ಅಪ್ರೋಚ್ ಆಯಿತಾ, ಔಟ್ ಆಫ್ ಆಲ್ ದ ಅಪ್ರೋಚಸ್ ದ ಸಿಂಪ್ಲೆಸ್ಟ್ ಅಪ್ರೋಚಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಇದನ್ನು ತೊಗೊಳ್ಳಿ, ರೈಟ್ ಹ್ಯಾಂಡ್ ಲಿಮಿಟ್ಗೆ ಇದನ್ನು ತೊಗೊಳ್ಳಿ. ಏನಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಇದನ್ನು ತೊಗೋಬೇಕು? ಎಕ್ಸ್ ಇಸ್ ಲೆಸ್ ದೆನ್ 1. ಲೆಸ್ ದೆನ್ 1 ಅಂತಂದರೆ ಯಾವುದು? ನೆಗೆಟಿವ್. ಇಲ್ಲೇನಕ್ಕೆ ರೈಟ್ ಹ್ಯಾಂಡ್ಗೆ ತೊಗೋಬೇಕು? ಗ್ರೇಟರ್ ದೆನ್ 1 ಅಂದರೆ ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್. ಸೊ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಬಂದರೆ ಇದು, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಬಂದರೆ ಇದು. ಬಟ್ ಅದೆಲ್ಲ ಬೇಡ ನಮಗೆ ಸದ್ಯಕ್ಕೆ. ವಿ ಆರ್ ನಾಟ್ ಹಿಯರ್ ಟು ಡು PhD. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬರೆದ್ಬಿಟ್ಟು ಈ 1ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1 + 5 6. ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಅಂದ್ಬಿಟ್ಟು ಈ 1ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1 - 5 is -4. ಎರಡೂ ಸೇಮ್ ಬಂದರೆ ಏನು ಬರೀತೀರಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ದೇರ್ಫೋರ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಬಟ್ ಇವೆರಡು ಸೇಮ್ ಬಂದಿಲ್ಲ. ದೇರ್ಫೋರ್ ವಿ ವಿಲ್ ರೈಟ್ ಇಟ್ ವಾಟ್? ಡಿಸ್ಕಂಟಿನ್ಯೂಸ್. 4 ಮಾರ್ಕ್ಸ್ ಕೊಡ್ತಾರೆ. ಎಷ್ಟು? ಇಷ್ಟಕ್ಕೆ 4 ಮಾರ್ಕ್ಸ್ ಬರ್ತಿದೆ. ಅಂಡು ಪಾರ್ಟ್ ಇದು, ಸರಿನಾ? ಸೊ ಪಾರ್ಟ್ ಇ 10 ಔಟ್ ಆಫ್ 10 ತೊಗೋಬೇಕು ಅಷ್ಟೇ. LPP 6 ಮಾರ್ಕ್ಸ್ ಇದು ಅಥವಾ ಡಿಟರ್ಮಿನೆಂಟ್ಸ್. ಕ್ಲಿಯರ್? ಸೊ ಕಾಪಿ ಮಾಡ್ಕೊಂಡಿದ್ರೆ ಸೆಕೆಂಡ್ ಕ್ವೆಶನ್ ಬರೀತೀನಿ ನೋಡಿ.
2x plus 3 if x is less than 2 ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಯಿತು. ದೆನ್ 3x plus 1 if x is greater than or equal to 2. x is less than 2 ಅಂತಂದರೆ ಯು ಕಾಂಟ್ ಟೇಕ್ 2 ಅಲ್ವಾ. ಅಟ್ x is equal to 2. ಸಿ ಹೇಗೆ ಮಾಡ್ತೀವಿ? ಫಸ್ಟು ವಿ ವಿಲ್ ಅಪ್ಲೈ ವಾಟ್. ಇನ್ನು ಯಾರಿಗೂ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಬೋರ್ಡ್ ನೋಡ್ಕೊಳ್ಳಿ. ಈಗ f of x is equal to 2x plus 3 if x is less than 2 or 3x plus 1 if x is greater than or equal to 2. First left hand limit. A board nodrappa. As limit x tends to, what is the limit? 2. They are asking us to check at which point? 2. So at x, as limit x tends to 2, f of x is equal to ಏನು ಬರುತ್ತೆ ನೋಡಿ 2 x ಇರೋ ಕಡೆ 2 ಹಾಕಿ ಪ್ಲಸ್ 3 ದಟ್ ಈಸ್ 7. ಹೌದಾ? ಸರಿ. ನೆಕ್ಸ್ಟು ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡಿ. ಆ್ಯಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇವಾಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ 3 × 2 + 1 ಎಷ್ಟು ಬರುತ್ತೆ? 7. ಬೋತ್ ಆರ್ ವಾಟ್ ನಾವು ಈಕ್ವಲ್. ದೇರ್ ಫೋರ್ ಯು ಹ್ಯಾವ್ ಟು ರೈಟ್ ಸಿಂಪಲ್ ಆಗಿ ಇಷ್ಟು ಬರೀರಿ. ದೇರ್ ಫೋರ್ ಸಾರಿ ಇಲ್ಲ ಬರೀರಿ, left hand limit is equal to what now? Right hand limit. Therefore f of x is continuous at x is equal to 2. ಅಷ್ಟೇ. ಇಷ್ಟು ಬರೀಬೇಕು ನೀವು ಎಕ್ಸಾಮಲ್ಲಿ, ಆಯಿತಾ? ಸಿ ಒಬ್ರೊಬ್ಬರು ಒಂದೊಂದು ಮೆಥಡ್ನ ಅಡಾಪ್ಟ್ ಮಾಡ್ಕೋತಾರೆ ಮಾಡೋದಕ್ಕೆ. ದ ಮೆಥಡ್ ಐ ಹ್ಯಾವ್ ಅಡಾಪ್ಟೆಡ್ ಇಸ್ ಡಿಫ್ರೆಂಟ್. ಸರಿನಾ? ನಿಮ್ಗೆ ಯಾವ್ದು ಬೇಕಾದರೂ ಮಾಡಿ. ನಿಮ್ಮ ಕಾಲೇಜಲ್ಲಿ ಹೇಳ್ಕೊಟ್ಟಿರೋದು ಈಸಿ ಅಂದರೆ ಅದನ್ನು ಮಾಡಿ, ನಾನು ಹೇಳ್ಕೊಟ್ಟಿರೋದು ಈಸಿ ಅಂದರೆ ಇದನ್ನು ಮಾಡಿ. ಸೊ ದಿರ್ ಇಸ್ ನೋ ಸಚ್ ರೆಸ್ಟ್ರಿಕ್ಷನ್ಸ್. ಎವ್ರಿ ಇಂಡಿವಿಜುವಲ್ ಅಡಾಪ್ಟ್ ದೇರ್ ಓನ್ ಅಪ್ರೋಚ್, ಬಟ್ ದಿಸ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಐ ಫೈಂಡ್. ನೆಕ್ಸ್ಟ್ ಅದೇ ಥರ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಥರ್ಡ್ ಕ್ವೆಶನ್. ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -2 ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1, 2x ಇಫ್ x is less than or equal to 1 and greater than or equal to -1, and 2 if x is greater than 1. x is greater than 1. ಇವಾಗ ಏನು ಮಾಡ್ತೀರಾ? ಯಾವುದು ಇದಾ? ಯಾವುದು? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಇಲ್ಲೇ ಸಿಗುತ್ತೆ ನಿಮ್ಗೆ, ಅದೇನು ಕೊಡೋ ಅವಶ್ಯಕತೆ ಇಲ್ಲ. ಸೊ ಈಗ ನೋಡಿ, 3 ಕೊಟ್ಟರೆ ಹೆಂಗೆ? 2 ಕೊಟ್ಟರೆ ಏನು ಮಾಡ್ತಿದ್ರಿ? ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇದು ರೈಟ್ ಹ್ಯಾಂಡ್ ಲಿಮಿಟ್, ಕರೆಕ್ಟ್ ತಾನೆ? ಇದಕ್ಕೇನು ಮಾಡ್ತೀರಾ ಇವಾಗ? ಇಲ್ಲಿ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಎಕ್ಸ್ ಇದೆಯಲ್ಲ, ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಗ್ರೇಟರ್ ದೆನ್ -1. ಇಲ್ಲಿ ಎಕ್ಸ್ಗೆ 2 ವ್ಯಾಲ್ಯೂಸ್ ಇದೆ, ಆಯಿತಾ? ಫಸ್ಟು ಏನು ಮಾಡ್ತೀರಾ? ಇದನ್ನು ಲೆಫ್ಟ್ ಹ್ಯಾಂಡ್ ತೊಗೊಳ್ಳಿ, ಇದನ್ನು ರೈಟ್ ಹ್ಯಾಂಡ್ ತೊಗೊಳ್ಳಿ. ಅದಾದಮೇಲೆ ಮತ್ತೆ ಏನು ಮಾಡ್ತೀರಾ? ಇದನ್ನು ಮತ್ತೆ ಲೆಫ್ಟ್ ಹ್ಯಾಂಡ್ ತೊಗೊಳ್ಳಿ, ಇದನ್ನು ಮತ್ತೆ ರೈಟ್ ಹ್ಯಾಂಡ್ ತೊಗೊಳ್ಳಿ. ಅಂದರೆ ಅರ್ಥ ಏನಿಲ್ಲ. ದ ಪಾಯಿಂಟ್ ಹಿಯರ್ ಈಸ್, ಫಸ್ಟ್ ಯು ಹ್ಯಾವ್ ಟು ಕನ್ಸಿಡರ್. ನೋಡಿ,
ಒಂದು -1 ಇದೆ. ಪಾಯಿಂಟ್ಸ್ ನೀವೇ ಚೆಕ್ ಮಾಡಬೇಕಿಲ್ಲಿ. ಒಂದು -1 ಇದೆ, ಇನ್ನೊಂದು ಯಾವುದಿದೆ 1 ಇದೆ. ಫಸ್ಟ್ ನೀವೇನು ಮಾಡ್ತೀರಾ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಫಾರ್ ವಾಟ್ -1. ದೆನ್ ಅಗೇನ್ ಅಪ್ಲೈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಫಾರ್ ಹೋಮ್ +1. ಬಟ್ ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಫಸ್ಟ್ ಇದನ್ನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರೆ ಇದು ರೈಟ್ ಹ್ಯಾಂಡ್ ಲಿಮಿಟ್. ಫಸ್ಟ್ ಇವೆರಡಕ್ಕೂ ಚೆಕ್ ಮಾಡಿ. ಅದಾದಮೇಲೆ ಮತ್ತೆ ಏನು ಮಾಡ್ತೀರಾ, ಯು ವಿಲ್ ಡೂ ಇಟ್ ಫಾರ್ ವಾಟ್, ಟೇಕ್ ದೀಸ್ ಟು ಅಗೇನ್. ಅವಾಗ ಇದೇನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಆಗುತ್ತೆ, ರೈಟ್ ಹ್ಯಾಂಡ್ ಆಗುತ್ತೆ. ಸಿ ಸಪೋಸ್ ನಿಮ್ಮ ಹತ್ರ 3 ನಂಬರ್ಸ್ ಇದೆ ಅಂದ್ಕೊಳ್ಳಿ, ABC. ಫಸ್ಟ್ ಇದಕ್ಕೆ ಏನು ಮಾಡ್ತೀರಾ, ಲೆಫ್ಟ್ ಹ್ಯಾಂಡ್ ಲಿಮಿಟ್, ಆಮೇಲೆ ಏನು ಮಾಡ್ತೀರಾ, ರೈಟ್ ಹ್ಯಾಂಡ್ ಲಿಮಿಟ್ ಮಾಡ್ತೀರಾ. ಯಾವೆರಡಕ್ಕೆ, ಇವೆರಡಕ್ಕೂ ಚೆಕ್ ಮಾಡಿ. ನೆಕ್ಸ್ಟ್ ಇದು ಒಂದೇ ಉಳ್ಕೊಂಬಿಟ್ಟಿದೆಯಲ್ಲ, ಇವಾಗ ಇವೆರಡಕ್ಕೂ ಚೆಕ್ ಮಾಡಬೇಕು. ಇವೆರಡಕ್ಕೂ ಚೆಕ್ ಮಾಡಬೇಕಾದ್ರೆ ಇದೇನಾಗುತ್ತೆ, ಇವಾಗ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ, ಇದು ರೈಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ. ಸೊ ದಿಸ್ ಬಿ ವಿಲ್ ಸರ್ವ್ ಆಸ್ ವಾಟ್, both right hand limit and left hand limit. It becomes right hand limit when you are talking with respect to this. It becomes left hand limit when you are talking about what, this. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿ. ಸೊ ಸ್ಟಾರ್ಟ್ ಮಾಡಿ ಫಸ್ಟ್ ಮೈನಸಿಂದ. ಸೊ ಅಟ್ x is equal to -1, at x is equal to -1, apply left hand limit now. So as limit x tends to -1, f of x is equal to ಹೇಳಿ, ಇಲ್ಲಿ ಎರಡಿದೆಪ್ಪ, -1 ಇದೆ, +1 ಇದೆ, ಸರಿನಾ. ನೀನು ಇದನ್ನು ನಂಬರ್ ಲೈನಲ್ಲಿ ಬರೀ, ಇದನ್ನು ಈ ಕಂಡೀಷನ್ನ. ಸೊ ನಿಮಗೆ ಎಂಡ್ ಪಾಯಿಂಟ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಗ್ರಾಫಿಕಲ್ ಪಾಯಿಂಟ್ಸ್ ಇಲ್ಲ, ತೆಗೆದುಬಿಟ್ಟಿದ್ದಾರೆ ಸಿಲೆಬಸ್ಸಿಂದ. ಯಾಕೆ ತಲೆ ಕೆಡಿಸ್ಕೊತೀರಾ, ಇದಿದ್ರೆ ಹೇಳ್ಕೊಡ್ತೈತೆ. ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಎಕ್ಸೇ ಇಲ್ವಲ್ಲ, ಇಲ್ಲಿ ಎಕ್ಸೇ ಇಲ್ಲ. ಸೊ ಅದಿದೆ ಫೋರ್ ಜಸ್ಟ್ -2. ಅದಾದಮೇಲೆ ರೈಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡಿ. ಏನು ಬರುತ್ತೆ, ಆ್ಯಸ್ ಲಿಮಿಟ್ x tends to -1, f of x is equal to 2x ಅಂತಂದರೆ ಎಷ್ಟು ಬರುತ್ತೆ, -2. Therefore you can write what now, left hand limit is equal to right hand limit. Hence f of x is continuous at where, continuous at x is equal to -1. ಸೊ x is equal to -1 ಬಂದಾಗ ಅದು ಕಂಟಿನ್ಯೂಸ್ ಆಯಿತು, ಬಿಕಾಸ್ ಎರಡಕ್ಕೂ ಏನು ವ್ಯಾಲ್ಯೂಸ್ ಬರ್ತಾರೆ, -2. ನಾವು ಇವಾಗ ಏನು ಮಾಡ್ತೀರಾ, ಅಟ್ x is equal to 1 ಮಾಡಿ. ಅಟ್ x is equal to 1. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಯಾವ್ದು ತೊಗೋತೀರಾ, ಸೊ ಆ್ಯಸ್ ಲಿಮಿಟ್ x tends to 1. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಆಯಿತು. ಈಗ ರೈಟ್ ಹ್ಯಾಂಡ್ ಲಿಮಿಟಲ್ಲಿ -1ಗೆ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಯು ಆರ್ ಸಪೋಸ್ ಟು ಚೆಕ್ ಫಾರ್ ವಾಟ್, +1. ಬಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಯಾವುದು ಇವಾಗ, ಇದಾ ಇದು ಲೆಫ್ಟ್ ಹ್ಯಾಂಡು, ಇದು ರೈಟ್ ಹ್ಯಾಂಡು. ಅಗೇನ್ ಇದೇನಾಗುತ್ತೆ, ಈಗ ಲೆಫ್ಟ್ ಹ್ಯಾಂಡ್ ಆಗುತ್ತೆ. ಸೊ x tends to 1, f of x is equal to 2 into 1 ಎಷ್ಟಾಯಿತು, 2. ರೈಟ್ ಹ್ಯಾಂಡ್ ಲಿಮಿಟ್ ಏನಾಗುತ್ತೆ, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಸ್ ಲಿಮಿಟ್ x tends to 1, f of x is equal to, ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದರೆ ಇದೇನಾಗುತ್ತೆ, ಈಗ ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟಿದೆ, 2 ಇದೆ. therefore you can write left hand limit is equal to right hand limit. therefore f of x is continuous at x is equal to 1. so the given function is continuous at both -1 and +1. So wouldn't they give with different numbers, sir? Maybe. ಸಿಂಪಲ್ ಆಗಿ ಈಗ ಬಂದಿರೋದೆಲ್ಲ ರಿಪೀಟೆಡ್ ಕ್ವೆಶನ್ಸೇ ಕೊಡ್ತಾ ಇರೋದು ನಿಮಗೆ. ಕೊಡ್ತಾರೆ, ಅದರಲ್ಲಿ ಏನಿದೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೀವು. ನಾವು ಅರ್ಥ ಆಗಿಲ್ವಾ, ಸ್ವಲ್ಪ ಅರ್ಥ ಆಯ್ತಾ, ಹಾಂ ಗ್ರಾಫ್ ಇದ್ದರೆ ಇನ್ನೂ ಏನೂ ಅರ್ಥ ಆಗ್ತಿರ್ಲಿಲ್ಲ. ಈ ಟ್ರಿಕ್ ಹಾಂ
ಹಿಂಗಲ್ಲ ಸರ್ ನಂಬರ್ ಲೈನಲ್ಲಿ ಹ್ಞೂನಪ್ಪ ನಿಮಗೇನೋ ಮಾಡಿಸಿದಾರಲ್ಲ ಕಾಲೇಜಲ್ಲಿ. ಎಲ್ಲಿ ಕಾಣಿಸ್ತಾ ಇಲ್ಲ ಇಷ್ಟು ದೂರದಿಂದ. ಸರ್ ಅದೇ -1 ಹಾಕ್ಕೊಡಿ. ಹಾಂ ಸ್ಟಾರ್ಟಿಂಗ್ ಮಾಡಿದ್ದು ಹಾಂ ಅಷ್ಟೇ ಕಣ. ಫಸ್ಟ್ ಲೆಸನ್ ಹಿಂಗೆ ಮಾಡಿದ್ದು. ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೊಟ್ಟಿದ್ದೀನ ನೋಡಿ 2x + 3 ಕೊಟ್ಟಿದ್ದೀನ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x + 1 if x is greater than or equal to 1 and x square plus 1 if x is less than 1. So try ಮಾಡಿ at x is equal to 1. At x is equal to 1. So try ಮಾಡಿ check ಮಾಡಿ whether the given function is continuous or not. At x is equal to 1. So 1 ಹಾಕಿದ್ರೆ you will get 2, again 2. I hope it's continuous. ಸೊ ಇದು ಒನ್ ಟೈಪ್ ಆಫ್ ಕ್ವೆಶನ್, ಸಿಂಪಲ್ ಕ್ವೆಶನ್ ಅದು. ಸೊ ನೆಕ್ಸ್ಟು ಇದರಲ್ಲೇ ರೋಮನ್ ನಂಬರ್ 2 ಅಂತ ಹಾಕ್ಕೊಳ್ಳಿ. ರೋಮನ್ ನಂಬರ್ 2 ಕ್ವೆಶನ್ ನಂಬರ್ 1 ಏನು ಅಂದರೆ, ಫೈಂಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ಫೈಂಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ A and B if so find the relationship between A and B if Allah so that the function is defined by f of x is equal to ax plus 1 comma if x is less than or equal to 3 ಆಮೇಲೆ bx plus 3 if x is greater than or 3 is continuous ಅವರೇ ಹೇಳ್ತಿದ್ದಾರೆ ಇಟ್ ಇಸ್ ಕಂಟಿನ್ಯೂಸ್ ಅಂತ, ಆಯಿತಾ. ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಸಿ ಅವ್ರೇನು ಹೇಳ್ತಿದ್ದಾರೆ, ದ ಗಿವೆನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಆಯಿತಾ. ದರ್ ಇಸ್ ನೋ ಕ್ವೆಶನ್ ಆಫ್ ಡಿಸ್ಕಂಟಿನ್ಯೂಟಿ. ದ ಗಿವೆನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ವೇರ್ ದ ಗಿವೆನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಫಸ್ಟ್ ಏನು ಮಾಡ್ತೀರಾ ಈಗ? ಸೊ ಫಸ್ಟು ಹಿಂಗೆ ಬರೀರಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಬರೀತೀರಾ? ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಏನು ಬರುತ್ತೆ? ಸರಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೇಳಿ, ಇದರಲ್ಲಿ ಎಕ್ಸ್ ಇರೋ ಕಡೆ 3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಷ್ಟು ಬರುತ್ತೆ? 3a + 1 ಕರೆಕ್ಟಾ? ಬಿಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 3 ಅವ್ರು ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ಟೇಕಿಂಗ್ ಎ ಲಿಮಿಟ್ ಆಸ್ 3 ಆ್ಯಂಡ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ಇರೋ ಕಡೆ 3. ಸೊ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? 3a + 1. ಅದೇ ಥರ ರೈಟ್ ಹ್ಯಾಂಡ್ ಲಿಮಿಟ್ ಮಾಡಿ ಈಗ. ಸೊ ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ಬಿ ಇರೋ ಕಡೆ ಎಕ್ಸ್ ಇರೋ ಕಡೆ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3b + 3. ಆಮೇಲೆ ಇಲ್ಲಿ ನೀವೊಂದು ಸೆಂಟೆನ್ಸ್ ಬರೀತೀರಾ, ಸಿನ್ಸ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ continuous at x is equal to 3, which implies left hand limit should be equal to what? Right hand limit, correct? So whenever the given function is continuous, left hand limit should be equal to what?
right hand limit. What is your left hand limit here? 3a plus 1. So it should be equal to 3b plus 3. Now ಇವನ್ನು ಆ ಕಡೆ ಕಳಿಸ್ಕೊಳ್ಳಿ. 3a is equal to 3b plus 3 minus 1. So 3a is equal to 3b plus 2. So a is equal to 3b plus 2 by 3. ಇಷ್ಟೇ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ಅವ್ರು ಏನು ಕೇಳ್ತಿದ್ದಾರೆ ನಿಮಗೆ? ಫೈಂಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ವಾಟ್ ಇಸ್ ದಿ ರಿಲೇಷನ್? ಎ ಇಸ್ ಈಕ್ವಲ್ ಟು 3b plus 2 by 3. ಅವ್ರಿಗೆ ಏನಾದರೂ ಬಿಗ್ ವ್ಯಾಲ್ಯೂ ಕೊಟ್ಟರೆ ಯು ವಿಲ್ ಗೆಟ್ ಟು ನೋ ದ ವ್ಯಾಲ್ಯೂ ಆಫ್ ವಾಟ್? ಎ. ದೇ ಆರ್ ಜಸ್ಟ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ರಿಲೇಷನ್ಶಿಪ್, ನಾಟ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ರಿಮೆಂಬರ್, ರಿಲೇಷನ್ಶಿಪ್ ಫೈಂಡ್ ಔಟ್ ಮಾಡಾಯಿತು, ನೀವು ಇಲ್ಲಿಗೂ ಸ್ಟಾಪ್ ಮಾಡಿ. ಸಿನ್ಸ್ ಎ ಕೇಳಿರೋದ್ರಿಂದ ಐ ಹ್ಯಾವ್ ಸಪ್ರೇಟೆಡ್ ಫಾರ್ ವಾಟ್? ಎ. ಈ ಕ್ವಶನ್ಗೂ ಪ್ರೀವಿಯಸ್ ಕ್ವಶನ್ಗೂ ಏನು ಡಿಫ್ರೆನ್ಸು? ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಏನು ಮಾಡ್ತಿದ್ವಿ? ಕಂಟಿನ್ಯೂಸ್ ಹೌದಾ ಅಲ್ವಾ ಚೆಕ್ ಮಾಡ್ತಿದ್ವಿ, ಕರೆಕ್ಟಾ? ಬಟ್ ಇಲ್ಲೇನು ಹೇಳ್ತಿದ್ದಾರೆ? ದೇ ಆರ್ ಟೆಲ್ಲಿಂಗ್ ದಟ್ ಇಟ್ ಈಸ್ ಕಂಟಿನ್ಯೂಸ್. Whenever they say it is continuous, remember left hand limit will be equal to what? Right hand limit. ಅರ್ಥ ಆಗಿಲ್ಲ ನೋ ತಾಯಿ? ಡನ್. ಸೊ ಇನ್ನೊಂದು ಕ್ವೆಶನು, ಬಟ್ ವಿಚ್ ಇನ್ವಾಲ್ವ್ಸ್ 3. ಎಲ್ಲ 2 ಇದೆಯಲ್ಲ, ಆ ಥರ 3 ಕೊಡ್ತಾರೆ ನೋಡಿ. ಬಟ್ ದ ಕ್ವೆಶನ್ ಈಸ್ ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಸರಿನಾ? ನೋಡಿ, ಈ ಪ್ರೀವಿಯಸ್ ಕ್ವೆಶನ್ ವಾಸ್ ಫೈಂಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ನೌ ದ ಕ್ವೆಶನ್ ಈಸ್ ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಹಂಗೆ ಬರ್ಕೊಳ್ಳಿ, ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ such that the function f defined by f of x is equal to the function f defined by f of x is equal to 5 if x is less than or equal to 2, ax plus b if x is less than 10, greater than 2, 21 if x is greater than or equal to 10, is continuous function, ಇವೆಲ್ಲ ಹೈಲಿ ರಿಪೀಟೆಡ್ ಕ್ವೆಶನ್. 3-4 ಸಲ ರಿಪೀಟ್ ಆಗಿರೋ ಕ್ವೆಶನ್ಸ್ನೇ ಚೂಸ್ ಮಾಡಿ ಮಾಡ್ತಿದ್ದೀನಿ ನಾನು. ನೋಡಿ, ಕ್ವೆಶನ್ ಕರೆಕ್ಟಾಗಿ ಓದಿ. ಅವ್ರು ಏನು ಹೇಳ್ತಿದ್ದಾರೆ? ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಕರೆಕ್ಟಾ? ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ವೆನ್ ದೇ ಸೇ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಯು ಕ್ಯಾನ್ ಕನ್ಕ್ಲೂಡ್ ದಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಲ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಕರೆಕ್ಟಾ? ಬಟ್ ಹಿಯರ್ ಯು ಕ್ಯಾನ್ ಸಿ ದೆರ್ ಆರ್ 2 ಲಿಮಿಟ್ಸ್. ಒಂದು ಯಾವುದು? 2. ಇನ್ನೊಂದು ಯಾವುದು ಹೇಳಿ? ಅಷ್ಟೇ, ಕರೆಕ್ಟಾ? ಫಸ್ಟ್ ಏನು ಮಾಡ್ತೀರಾ ಈಗ? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. 2ಗೆ ಏನು ಮಾಡ್ತೀರಾ? ಅಪ್ಲೈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇದೆಯಾ ಇಲ್ಲಿ? ಜಸ್ಟ್ 5, ದಟ್ಸ್ ಇಟ್. ನೆಕ್ಸ್ಟು ರೈಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡಿ. ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದೆ ತಾನೇ? ಹಾಂ, ಎಕ್ಸ್ ಇರೋ ಕಡೆ 2 ಹಾಕಿದ್ರೆ 2a ಪ್ಲಸ್ ಬಿ. ಸೊ ನೀವು ಇಲ್ಲೇನು ಬರೀತೀರಾ ಈಗ? ಸಿನ್ಸ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್, which implies left hand limit should be equal to what? Right hand limit. So which implies what? What is left hand limit now? 5. So I can write 5 is equal to what now? 2a plus b. Call this as equation number 1. ಆಗ್ಬೋದಾ? ಅದೇ ಥರ ನೆಕ್ಸ್ಟ್ ಇವಾಗ ಯಾವುದಕ್ಕೆ ಮಾಡ್ತೀರಾ? ಅಟ್ ಯಾವುದು? ಯು ವಿಲ್ ಕಮ್ ಟು ನೋ. ಯು ಸಿ ನೌ. ಈಗ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 10, ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಯಾವ್ದು ತಗೋತೀರಾ ಈಗ? ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 10. ಸೊ ಅರ್ಲಿಯರ್ ದಿಸ್ ವಾಸ್ right hand limit alwa. Now this becomes what?
left hand limit. So this serves as what? Left hand and right hand. So earlier this was ಅಷ್ಟೇ ಸರಿನಾ. ಸೊ ಇವಾಗ ಏನಾಯ್ತು ನೋಡಿ, ಆಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 10 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಇರೋ ಕಡೆ 10 ಹಾಕಿದ್ರೆ ಎಷ್ಟು ಬರುತ್ತೆ? 10a ತಾನೆ, 10a ಪ್ಲಸ್ ಬಿ. ಓಕೆ, ಅದೇ ಥರ ರೈಟ್ ಹ್ಯಾಂಡ್ ಲಿಮಿಟ್ ಹೇಳಿ. ಆಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 10 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 10, ಐ ಆಮ್ ಸಾರಿ ಎಷ್ಟಿದೆ 21, ಇಲ್ಲಿ ಎಕ್ಸೇ ಇಲ್ವಲ್ಲ. ಸೊ ಇಲ್ಲೇನು ಬರೀತೀರಾಗ, ಸಿನ್ಸ್ ಎಫ್ ಆಫ್ ಎಕ್ಸ್ ಈಸ್ continuous, which implies left hand limit should be equal to what? Right hand limit, which means that is 21 should be equal to 10a plus b. Call this as equation number 2. ಇವಾಗ ಇವೆರಡನ್ನು ಸಾಲ್ವ್ ಮಾಡಿದ್ರೆ you will get your answer. No. This is one equation, that is one equation, simultaneous. They are asking you to find out a and b. ಹೆಂಗೆ ಮಾಡ್ತೀರಾ ಈಗ? equation number 1 minus equation number 2. What is equation number 1? 2a plus b is equal to 5. ನಾನು ಜಸ್ಟ್ ಎಲ್ ಎಚ್ ಎಸ್ನ ಆರ್ ಎಚ್ ಎಸ್ನ ಅದಲು ಬದಲು ಮಾಡ್ತಾ ಇದ್ದೀನಿ. ಈ ಕಡೆ 10a plus b is equal to 21. ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಇದೇನಾಗುತ್ತೆ? ಮೈನಸ್ 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 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 8a is equal to minus 16, ಕ್ಯಾನ್ಸಲ್ ಆದರೆ a is equal to 2. ಸೊ ಫ್ರಮ್ 1 ಏನಿದೆ, 2a plus b should be equal to how much? 5. Therefore b is equal to, ಇದನ್ನ ಈ ಕಡೆ ಕಳಿಸ್ಕೊಳ್ಳಿ, 5 minus 2a, that is 5 minus 2 into 2. So b is equal to 1. So this question quite lengthy but not difficult. It's quite lengthy but not difficult ಅಲ್ವಾ? ಸಿ ಅಗೇನ್ 3 ಬಂದಾಗ ನಾನು ಅಂದ್ಕೊಂಡ್ರೆ ನೋಡಿ ಇದೇ ಥರದ್ದು ಒಂದು 10 ಪ್ರಾಬ್ಲಮ್ಸ್ ಮಾಡಿಸ್ಬೋದಾಯ್ತಾ? ದಟ್ಸ್ ನಾಟ್ ಮೈ ಅಜೆಂಡಾ, ಬಿಕಾಸ್ ಆಲ್ರೆಡಿ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಅವರ್ ಟಾರ್ಗೆಟ್ ವಾಸ್ ಟು ಕಂಪ್ಲೀಟ್ ಲಾಸ್ಟ್ ಇಯರ್ ಯಾವುದು ಡಿಫ್ರೆನ್ಸಿಯೇಷನ್, ಬಟ್ ಇನ್ನೂ ಇದರಲ್ಲೇ ಬಿದ್ದಿದ್ದೀವಿ. ಸೊ ಅದರಿಂದ ಐ ಆಮ್ ರೆಡ್ಯೂಸಿಂಗ್ ದ ನಂಬರ್ ಆಫ್ ಪ್ರಾಬ್ಲಮ್ಸ್ ಅಷ್ಟೇ ಆಯಿತಾ. ಇನ್ನೂ ಮಾಡಿಸಿದ್ರೆ ಎಷ್ಟೊಂದಿದೆ ಬುಕ್ಕಲ್ಲಿ, ಮಾಡಿಸ್ತಾ ಇಲ್ಲ. ಯಾವ್ದು ಇಂಪಾರ್ಟೆಂಟ್ ಅದು ಮಾತ್ರ ಪಿಕ್ ಮಾಡಿ ಮಾಡ್ತಾ ಇದ್ದೀನಿ. ಬಟ್ ರಿಮೆಂಬರ್, ಇಷ್ಟು ಮಾಡಿ ಇದೆಲ್ಲ ರಿಪೀಟೆಡ್ ಕ್ವೆಶನ್. ಸೊ ದೇರ್ ಫಾರ್ ಯು ನೀಡ್ ನಾಟ್ ಟು ವರಿ. ಇದನ್ನೇ ಕೇಳ್ತಾರೆ ಆಯಿತಾ, ಅಂದರೆ ಇದರಲ್ಲೂ ಒಂದು ಕೇಳ್ತಾರೆ. ಡನ್. ಸೊ ವಿ ಹ್ಯಾವ್ ಸಾಲ್ವ್ ಫೈಂಡ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ದೆನ್ ಆಲ್ಸೋ ವಿ ಹ್ಯಾವ್ ಡಿಡ್ ವಾಟ್, ಹೌ ಟು ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ವಾಟ್, ಎ ಆ್ಯಂಡ್ ಬಿ. ಡನ್. ನೆಕ್ಸ್ಟ್ one thing you have to underline, the given function is what? The given function is continuous, which means what? Left hand limit will be equal to right hand limit. So ಇಷ್ಟು ನಿಮ್ಮ ಮೈಂಡಿಗೆ ಬರಬೇಕಾಯ್ತಾ. ಫಸ್ಟ್ ಕ್ವೆಶನ್ ಅದರಲ್ಲಿ f of x is equal to kx square, if x is less than or equal to 2, and 3 if x is greater than 2 at x is equal to 2. So what do you understand by this? The given function x is continuous at x is equal to 2. First ಏನು ಮಾಡ್ತೀರಾ? ಕರೆಕ್ಟ್ ಕಣ. ಆಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರೆ ಆಸ್ ಲಿಮಿಟ್ extends to 2, f of x is equal to, x ಇರೋ ಕಡೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ? k into 3 square, that is 9k. kx square ಅಲ್ವಾ? 2 square, sir. I'm sorry 4k. ಓಕೆ, ಸೊ 4k. ಅದೇ ಥರ ರೈಟ್ ಹ್ಯಾಂಡ್ ಲಿಮಿಟ್ ಏನು ತಗೋತೀರಾ? ಆಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2, f of x is equal to 3. ಅದಾದಮೇಲೆ ಸಿನ್ಸ್ f of x is what? f of x is continuous. Since f of x is continuous, at where?
at x is equal to 2, which implies left hand limit should be equal to what? Right hand limit. So what is your left hand limit now? 4k should be equal to 3, therefore k is equal to 3 by 4. So ಎಲ್ಲನೂ ಒಂದೇ ಥರ. ನಾನು ಅಗೇನ್ ಹೇಳ್ದಂಗೆ ಒಂದೊಂದು ಪ್ರಾಬ್ಲಮ್ನ ಒಂದೊಂದು ಮೆಥಡಲ್ಲಿ ಮಾಡಿಸ್ಬೋದು. ಬಟ್ ಮೈ ಇಂಟೆನ್ಷನ್ ಈಸ್ ವಿ ಆರ್ ಸಪೋಸ್ ಟು ಸಾಲ್ವ್ ಎನಿ ಟೈಪ್ ಆಫ್ ಪ್ರಾಬ್ಲಮ್ ಓನ್ಲಿ ಫ್ರಮ್ ಒನ್ ಮೆಥಡ್. ಸೊ ದಟ್ ಮೇಕ್ಸ್ ಸಿಂಪಲ್. ಕರೆಕ್ಟಾ? ಈಗ ಫಸ್ಟು ರೋಮನ್ ನಂಬರ್ 1 ಮಾಡಿದ್ನಲ್ಲ, ಅದನ್ನು ಬೇರೆ ಥರ ಮಾಡ್ಬೋದು. ಇಂಪಾರ್ಟೆಂಟ್ ಇದೆಲ್ಲ. 4 ಮಾರ್ಕ್ಸ್. ಇದೇನು 4 ಮಾರ್ಕ್ಸ್ ಅಂತೀಯ? ಬೇರೆಯವ್ರು ಮಾಡ್ತಾರೆ, ಒಂದು ಅರ್ಧ ಪೇಜ್ ಮಾಡ್ತಾರೆ ಇದನ್ನು. ಏನು ಮಾಡೋದು? ಸುಮ್ಮನೆ ಮುಕ್ಕಾಲು ಪೇಜ್ ಬರಲ್ಲ. ಕೆಟ್ಟ ಮಾತಾಡಬಾರ್ದು ನಾವು. ಒಂದು ಕ್ವೆಶನ್ ನಿಮಗೆ ಕೊಡ್ತೀನಿ, ಟ್ರೈ ಮಾಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು kx plus 1 if x is less than or equal to 5. If x is less than or equal to 5, then 3x minus 5 if x is greater than 5 at x is equal to 5. So try ಮಾಡ್ಬೋದು ನೋಡಿ. 5k plus 1, then 15 minus 5 is 10. ಆ ಕಡೆಗೆ ಹೋದರೆ 9. ಸೊ ವಿಲ್ ಗೆಟ್ 9 by ಸಮಥಿಂಗ್ ಏನೋ ಬರುತ್ತೆ ನೋಡಿ. ಮಾಡೋ ಆಮೇಲೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡುವಂತೆ. ಕರೆಕ್ಟ್. See, 9 by 5 is the correct answer, or 5 by 9? Okay. So try ಮಾಡಿ. ಇದರ ಲಾಸ್ಟ್ ಕ್ವೆಶನ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವಾಟ್? Now, third question under to find the value of what? K. F of x is equal to k cos x. So kx plus 1 ಆಯ್ತಾ? kx plus 1 if x is less than or equal to pi, then cos x if x is greater than pi at x is equal to pi. ಹೇಳಿಪ್ಪ. ನಾರ್ಮಲ್ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೀರಾ? ಸೊಲ್ಯೂಷನ್ ಫಸ್ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡಿ. ಏನು ಬರುತ್ತೆ? ಆ್ಯಸ್ ಲಿಮಿಟ್ x tends to pi, f of x is equal to k pi plus 1, that is nothing but pi k plus 1. ನನ್ನ ಕನ್ವೀನಿಯೆಂಟ್ ವೇನಲ್ಲಿ ನಾನು ಬರ್ಕೋತಿದ್ದೀನಿ. ಅದೇ ಥರ ರೈಟ್ ಹ್ಯಾಂಡ್ ಲಿಮಿಟ್ ಹೇಳಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ as limit x tends to pi, f of x is equal to cos pi. So what is cos pi? -1. So ಗೊತ್ತಿಲ್ಲ ಅಂದರೆ ಇಲ್ಲಿ ಸೈಡಲ್ಲಿ ಬರೆದಿಟ್ಕೊಳ್ಳಿ. cos 0 degree is 1. cos 90 degree is nothing but cos pi by 2 is equal to 0. Then cos 180 degree is equal to what? cos pi is -1. So you are supposed to remember that cos pi is how much? -1. So ಇವಾಗ ಇಲ್ಲಿ ಏನು ಬರೀತೀರಾ ಈಗ? f of x is equal to -1. Then again same sentence, that is since f of x is what? Continuous at where? X is equal to pi, which implies left hand limit should be equal to what? Right hand limit. What is left hand limit? Pi k plus 1 should be equal to -1 plus 1 ಆ ಕಡೆಗೆ ಹೋದರೆ ಏನಾಗುತ್ತೆ? equal to -2. Sorry, pi k is equal to pi k is equal to -2. Therefore
ವಾಟ್ ಈಸ್ ಕೆ ವ್ಯಾಲ್ಯೂ? -2/π. ಕರೆಕ್ಟಾ? -2/π. ಬಟ್ ಇದು ಫಸ್ಟ್ ಕ್ವೆಶನ್. ಈಗ ವಿ ಆರ್ ಟಾಕಿಂಗ್ ಅಬೌಟ್ ಪಾರ್ಟ್ ಇ ಕ್ವೆಶನ್ಸ್ ಆಯಿತಾ? ಪಾರ್ಟ್ ಇ ಕ್ವೆಶನ್ ದಟ್ ಈಸ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ. ಅಲ್ಲ 4 ಮಾರ್ಕ್ಸ್ ಇದು. ಇಫ್ ಫಸ್ಟ್ ಕ್ವೆಶನ್ ಅದನ್ನೇ ಮಾಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಹೈಲಿ ರಿಪೀಟೆಡ್ ಇದು ಆಯಿತಾ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಕಾಸ್ ಎಕ್ಸ್ ಬೈ ಪೈ ಮೈನಸ್ 2x if x is not equal to π/2 and 3 if x is equal to π/2 is continuous at x is equal to π/2 ಆಯಿತಾ? ಇದಕ್ಕೆ ನಾನು ನಿಮಗೆ ಸಬ್ಸ್ಟಿಟ್ಯೂಷನ್ ತೊಗೊಂಡು ಮಾಡಿ ಅಂತ ಹೇಳಿದೆ. ನಾನು 2 ಮೆಥಡಲ್ಲಿ ಮಾಡ್ತೀನಿ. ನಿಮ್ಗೆ ಯಾವ ಮೆಥಡ್ ಇಷ್ಟನೋ, ಈಸಿ ಅನಿಸುತ್ತೋ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಮೆಥಡ್ 1, ಫಸ್ಟ್ ಇವ್ರು ಏನು ಕೊಟ್ಟಿದ್ದಾರೆ, ನೀವು ಡೈರೆಕ್ಟಾಗಿ π/2ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಕಾಸ್ π/2 ಈಸ್ 0. ಆಮೇಲೆ π ಮೈನಸ್ 2 ಟೈಮ್ಸ್ π/2, π/2 ಕ್ಯಾನ್ಸಲ್ ಆಗುತ್ತೆ. π ಮೈನಸ್ π is 0. ಸೊ ಯು ವಿಲ್ ಗೆಟ್ ಇನ್ ದ ಫಾರ್ಮ್ ಆಫ್ ವಾಟ್? 0/0. ಸೊ 0/0 ಇಸ್ ಇಂಡಿಟರ್ಮಿನೇಟ್ ಫಾರ್ಮ್ ಅಂತೀವಿ. ಎನಿವೇಸ್ ಲೆಟ್ಸ್ ನಾಟ್ ಗೆಟ್ ಇನ್ ಟು ದ್ಯಾಟ್. ಈಗ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಏನು ಹೇಳಿದೆ ನಿಮಗೆ ಅವತ್ತು? ಇಲ್ಲಿ ಲೆಟ್ ಏನು ತೊಗೊಳ್ತೀರಾ? ಥೀಟಾ ಇಸ್ ಈಕ್ವಲ್ ಟು ಪೈ ಮೈನಸ್ 2x. ಸೊ ನೀವು ಈ ಪೈನ ಈ ಕಡೆ ಕಳಿಸ್ಕೊಂಡ್ರೆ, ಓಕೆ ಹೆಂಗೆ ತೊಗೋತೀರಾ ಈಗ ಇದನ್ನು? ಈ 2xನ ಈ ಕಡೆ ಕಳಿಸ್ಕೊಂಡು ಥೀಟಾನ ಆ ಕಡೆ ಕಳಿಸ್ಕೊಳ್ಳಿ, ವಾಟ್ ಎವರ್. ಸೊ ವಿಲ್ ಗೆಟ್ 2x ಇಸ್ ಈಕ್ವಲ್ ಟು ಪೈ ಮೈನಸ್ ಥೀಟಾ ಆರ್ x ಇಸ್ ಈಕ್ವಲ್ ಟು π/2 ಮೈನಸ್ θ/2. ಸರಿನಾ? ಸೊ ಇವಾಗ ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಇವಾಗ? ಇಫ್ ಯು ಕ್ಯಾನ್ ಟೇಕ್ ಯುವರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಅಂದರೆ ಅರ್ಥ ಏನು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಶುಡ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ಯು ಕ್ಯಾನ್ ಟೇಕ್ ಹಿಯರ್ ಆ್ಯಸ್ ಲಿಮಿಟ್. ಇಲ್ಲಿ ನೀವು ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋ ಸೈಡಲ್ಲಿ ಬರೆದಿಟ್ಕೊಳ್ಳಿ. ಇಲ್ಲಿ ಫಸ್ಟು ಲಿಮಿಟ್ ಏನು ಕೊಟ್ಟಿದ್ದಾರೆ? ಲಿಮಿಟ್ ಈಸ್ π/2, ಕರೆಕ್ಟ್ ತಾನೆ? ಸೊ ಇಲ್ಲಿ ಲಿಮಿಟ್ ಏನಾಗುತ್ತೆ ಇವಾಗ? 0 ಆಗುತ್ತೆ. ಮೀನ್ಸ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು π/2 ಇಂಪ್ಲೈಸ್ ಲಿಮಿಟ್ ಥೀಟಾ ಟೆಂಡ್ಸ್ ಟು 0. ಏನಕ್ಕೆ? ವಿ ಹ್ಯಾವ್ ಟೇಕನ್ ದ ಸಬ್ಸ್ಟಿಟ್ಯೂಷನ್. ಎಕ್ಸ್ ಇರಬೇಕಾದ್ರೆ π/2 ಇತ್ತು, π/2. ಕಾಸ್ π/2 ಇಸ್ ಹೌ ಮಚ್? 0. ಬಟ್ ಇವಾಗ ಐ ಆಮ್ ಚೇಂಜಿಂಗ್ ದಟ್ ಎಕ್ಸ್ ಟು ವಾಟ್? ಥೀಟಾ. ಸೊ ಇದಕ್ಕೆ ಪ್ರಾಪರಾಗಿ ವ್ಯಾಲ್ಯೂ ಆಗೋ 0 ಅಂತ. ಡನ್. ಸೊ ಇವಾಗ ಇದನ್ನು ಹೆಂಗೆ ತೊಗೋಬೋದು ನೀವು? ಆ್ಯಸ್ ಲಿಮಿಟ್ ಥೀಟಾ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಅಂದರೆ ಕಾಸ್ ಆಫ್ ಎಕ್ಸ್ ಇರೋ ಕಡೆ ಏನಾಗ್ತೀರಾ ಈಗ? π/2 ಮೈನಸ್ θ/2 ಹೋಲ್ ಡಿವೈಡೆಡ್ ಬೈ ಏನಿದೆ? π ಮೈನಸ್ 2x. ವಾಟ್ ಈಸ್ π ಮೈನಸ್ 2x? ಥೀಟಾ. ದಿಸ್ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ಕೆ ಸೈನ್ ಆಫ್ θ/2 ಬೈ ಏನಿದೆ? ಥೀಟಾ. ಸೊ ನಿಮಗೆ ಸ್ಯಾಂಡ್ವಿಚ್ ಥಿಯರಮ್ ಪ್ರಕಾರ, ಸೊ ನಿಮಿಷ ನೋಡಿ, ನಮಗೆ ಸ್ಯಾಂಡ್ವಿಚ್ ಥಿಯರಮ್ ಪ್ರಕಾರ ಒಂದು ಲಾಜಿಕ್ ಏನು ಗೊತ್ತು? ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ 1. ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ವಾಟ್? 1. ಸೊ ಇವಾಗ ನಾನು ಈ ಎಂಟೈರ್ ಥಿಂಗ್ನ 1 ಮಾಡಬೇಕು. ಸೊ ಡಿನಾಮಿನೇಟರ್ ನನಗೇನಿದೆ? ಥೀಟಾ ಇದೆ. ಇಫ್ ಐ ಕ್ಯಾನ್ ಮೇಕ್ ದಿಸ್ ಆಸ್ ವಾಟ್? θ/2, ದಿಸ್ ಎಂಟೈರ್ ವ್ಯಾಲ್ಯೂ ಬಿಕಮ್ಸ್ ವಾಟ್? 1. ಸೊ ಇದನ್ನು ನಾನು θ/2 ಮಾಡೋದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಡಿವೈಡ್ ಡಿನಾಮಿನೇಟರ್ಸ್. ಯಾವತ್ತು ಇಲ್ಲಿ ಒಂದು ಸ್ಟೆಪ್ ಮಿಸ್ಟೇಕ್ ಆಯ್ತು ಅಷ್ಟೇ. ಡಿವೈಡ್ ಡಿನಾಮಿನೇಟರ್ ಬೈ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಡಿನಾಮಿನೇಟರ್ ಬೈ ವಾಟ್? 2. ಓನ್ಲಿ ಡಿನಾಮಿನೇಟರ್. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಡಿನಾಮಿನೇಟರ್ ಬೈ 2. ಅವಾಗ ನಿಮಗೇನು ಸಿಗುತ್ತೆ ಇವಾಗ? ವಿಚ್ ಇಸ್ ಈಕ್ವಲ್ ಟು ಕೆ ನ್ಯೂಮರೇಟರ್ ನೋ ಚೇಂಜ್ ಸೈನ್ ಆಫ್ θ/2 ಹೋಲ್ ಡಿವೈಡೆಡ್ ಬೈ ಥೀಟಾ ಇದೆಯಲ್ಲ, ಮಲ್ಟಿಪ್ಲೈ ವಿತ್ 2 ಡಿವೈಡ್ ವಿತ್ ವಾಟ್? 2.
So multiply the denominator with 2 and divide with 2. So now ಈ multiply and divide with 2 ಮಾಡಿದಾಗ what happens to this value now? That becomes 1. So you'll get k by 2. ಅದೇ ಥರ ನೀವು as limit since it is continuous, you can take what now? Left hand limit is equal to what? Right hand limit. What is left hand limit? ಎಷ್ಟು ಬಂತು ಇವಾಗ ನಾವು ಅಪ್ಲೈ ಮಾಡಿದಾಗ k by 2, and obviously right hand limit ಎಷ್ಟು ಬರುತ್ತೆ? 3, because there is no x value to substitute. 3 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ k is equal to 6 ಬರುತ್ತೆ. ಆಯಿತಾ? ದಿಸ್ ಇಸ್ ಒನ್ ಮೆಥಡ್ ಆಫ್ ಡೂಯಿಂಗ್. ಸರಿನಾ? ಇದು ಲೆಂತಿ ಆಯಿತು ಅಂದ್ಕೊಳ್ಳಿ. ಇನ್ನೊಂದು, ಸೊ ನಿಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ಡನ್. ಇನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅವತ್ತು ಮಾಡಿದ ಮೆಥಡ್ ಎಲ್ಲ ಕರೆಕ್ಟೇನೆ, ಬಟ್ ನಾನೇನು ಹೇಳಿದೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಅಂತ ಹೇಳಿದೆ, ಬಟ್ ಐ ಡಿಡ್ ನಾಟ್ ಮೆನ್ಷನ್ ನ್ಯೂಮರೇಟರ್ ಆರ್ ಡಿನಾಮಿನೇಟರ್, ಬಟ್ ವಿ ಶುಡ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಓನ್ಲಿ ವಾಟ್? ಡಿನಾಮಿನೇಟರ್. ಸೊ ಈ 2 ಇಲ್ಲೇ ಬಂತು, ಅವತ್ತು ಇಲ್ಲಿ ಬಂದಿತ್ತಲ್ಲ, ಅದು ಇಲ್ಲಿ ಬರುತ್ತೆ. ಸೊ ಆನ್ಸರ್ ಇಸ್ ವಾಟ್? 6. ಡನ್. ಸೊ ಇದು ಒಂದು. ಸಪೋಸ್ ಇದನ್ನೇ ಇನ್ನೂ ಸಿಂಪಲಾಗಿ ಹೆಂಗೆ ಮಾಡ್ಬೋದು ಅಂತಂದರೆ, ಕ್ಯಾನ್ ಗೋ ಫಾರ್ ಮೆಥಡ್ 2. ಸೊ ಮೆಥಡ್ 2 ಏನು ಹೇಳುತ್ತೆ? ಅಗೇನ್ ವಿ ನೋ ದಟ್ ಸಿನ್ಸ್ f of x is continuous at where x is equal to pi by 2, which implies that left hand limit should be equal to what? Right hand limit. Correct tane? So which implies now as limit x tends to pi by 2, ಈ cos x ಇದೆ ಗೊತ್ತಾ, ಇದನ್ನು ನಾನು ಹಿಂಗೆ ಬರೀತೀನಿ ನೋಡಿ. as limit x tends to pi by 2, this cos sin of pi by 2 minus x whole divided by, ಇದರಿಂದ 2 ಕಾಮನ್ ತಗೋತೀನಿ. ಸೊ 2 ಕಾಮನ್ ತಗೊಂಡ್ರೆ ಇಲ್ಲಿ 2 ಇಲ್ಲ, therefore that becomes pi by 2. ಇಲ್ಲಿ 2 ಕಾಮನ್ ಇರೋದ್ರಿಂದ minus x should be equal to what is right hand limit? 3. now ಅದು ಹೆಂಗೆ ಕಾಸ್ ಬಂದು ಸೈನ್ ಆಯಿತು ಅಲ್ವಾ? ಅದು ಹೆಂಗೆ ಸೈನ್ ಬಂದು ಕಾಸ್ ಬಂದು ಸೈನ್ ಆಯಿತು. ಅಗೇನ್ ಸೇಮ್ ಥಿಂಗ್, ಏನು ಹೇಳಿ? ನಮಗೆ ಇಲ್ಲಿ ಕೊಟ್ಟಿರೋದು ಕಾಸ್ ಎಕ್ಸ್ ಅಲ್ವಾ? ನಾನು ಕಾಸ್ ಎಕ್ಸ್ನ ವಿ ನೋ ದಟ್ ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ವಾಟ್? ಕಾಸ್ ಥೀಟಾ. ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ವಾಟ್? ಕಾಸ್ ಥೀಟಾ. ಸೊ ಇಲ್ಲಿ ಕಾಸ್ ಎಕ್ಸ್ ಇತ್ತು ಅಂದ್ಕೊಳ್ಳಿ, ಐ ಕ್ಯಾನ್ ರೈಟ್ ದಿಸ್ ಕಾಸ್ ಎಕ್ಸ್ ಆಸ್ ವಾಟ್? ಸೈನ್ ಆಫ್ 90 ಮೈನಸ್ ಎಕ್ಸ್. ಈ ಕಾಸ್ ಎಕ್ಸ್ ಇದೆಯಲ್ಲ, ಈ ಕಾಸ್ ಎಕ್ಸ್ನ ನಾನು ಹೆಂಗೆ ಬರಿಬೋದು ಇವಾಗ? ಸೈನ್ ಆಫ್ 90 ಮೈನಸ್ ಎಕ್ಸ್. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನು? ಅಗೇನ್ ಸ್ಯಾಂಡ್ವಿಚ್ ಥಿಯರಮ್. ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಹೌ ಮಚ್? 1. ಹೇಳ್ತೀನಿ. ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ವಾಟ್? 1. ಇವಾಗ ನನಗೆ ಇಲ್ಲೇನಿದೆ? ಪೈ ಬೈ 2 ಮೈನಸ್ ಎಕ್ಸ್. ನಾವು ಐ ಶುಡ್ ಮೇಕ್ ದಿಸ್, ಈ ಪೈ ಮೈನಸ್ 2x ಇದೆಯಲ್ಲ, ಇದನ್ನು ಹೆಂಗೆ ಮಾಡ್ಬೇಕು ನಾನೀಗ? ಪೈ ಬೈ 2 ಮೈನಸ್ ಎಕ್ಸ್ ಮಾಡಬೇಕು. ಹೆಂಗೆ ಮಾಡೋದು? ಸಿಂಪಲ್. ಟೇಕ್ 2 ಔಟ್. 2 ಕಾಮನ್ ತೊಗೊಂಡ್ರೆ, ನೀವು 2 ಕಾಮನ್ ತೊಗೊಂಡ್ರೆ ಇಲ್ಲಿ 2 ಇಲ್ಲ ತಾನೆ, ಇದೇನಾಗುತ್ತೆ? ಪೈ ಬೈ 2 ಆಗುತ್ತೆ. ಇಲ್ಲಿ 2 ಕಾಮನ್ ಇರೋದ್ರಿಂದ ಇದು ಎಕ್ಸ್ ಹಂಗೆ ಉಳ್ಕೊಂಡಿರುತ್ತೆ. ಇದು ಮ್ಯಾಟ್ರಿಸಲ್ಲಿ ಹೇಳ್ಕೊಟ್ಟೆ ಈ ಲಾಜಿಕ್ ನಿಮಗೆ. ಡನ್. ಸೊ ಇವಾಗ ನಾನೇನು ಮಾಡ್ತಿದ್ದೀನಿ, ಸಿನ್ಸ್ ನ್ಯೂಮರೇಟರ್ ಇಸ್ ಪೈ ಬೈ 2 ಮೈನಸ್ ಎಕ್ಸ್, ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ಡಿನಾಮಿನೇಟರ್ ಆಲ್ಸೋ ಆಸ್ ವಾಟ್? ಪೈ ಬೈ 2 ಮೈನಸ್ ಎಕ್ಸ್. ಹೆಂಗೆ? ಬೈ ಟೇಕಿಂಗ್ 2 ಕಾಮನ್ ತೊಗೊಂಡ. ಸೊ ಈಗ ಇದು ಬಿಟ್ಬಿಡೋಣ. ಈಗ ಇಲ್ಲೇನು ಮಿಕ್ಕಿರುತ್ತೆ ನಿಮಗೆ? ಕೆ, ದಿಸ್ ವ್ಯಾಲ್ಯೂ ಇಸ್ 1, ಎಂಟೈರ್ ವ್ಯಾಲ್ಯೂ ಇಸ್ 1 ಬೈ ಏನಿದೆ? 2 is equal to 3, k is equal to 6. ಮೆಥಡ್ 2 is only 2 lines answer. ಮೆಥಡ್ 1 ಎರಡೂ ಒಂದೇನೆ ಸರಿನಾ? ಎರಡೂ ಒಂದೇನೆ. ಬಟ್ ಏನಂದರೆ ಇಲ್ಲಿ ಸ್ಟೆಪ್ ಸ್ಕಿಪ್ ಮಾಡ್ಬೋದು, ಅದರಲ್ಲಿ ಸ್ಟೆಪ್ಸು ಜಾಸ್ತಿ ಬರೀಬೇಕು. ಇದು ನಿಮ್ಮ ಇಷ್ಟ. ನೀವು ಮೆಥಡ್ 1 ಆದರೂ ಮಾಡಿ, ಮೆಥಡ್ 2 ಆದರೂ ಮಾಡಿ, ಯಾವುದಾದ್ರೂ ಮಾಡಿ, ಇಟ್ಸ್ ಅಪ್ ಟು ಯು. ಕ್ಲಿಯರಾ?